ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಈ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಚೆಸ್ಟ್ ಮೆಜರ್ಮೆಂಟ್, ಬಾಡಿ ಮೆಜರ್ಮೆಂಟ್ಸ್ಗೆ ಅಂಬ್ರೆಲಾ ಟಾಪು ಯಾವ ರೀತಿ ಕಟಿಂಗ್ ಮಾಡೋದಂತ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ಅಂಬ್ರೆಲಾ ಟಾಪ್ ಕಟಿಂಗ್ ಮಾಡೋದು ತುಂಬ ಈಸಿ. ನಮಗೆ ನಾರ್ಮಲ್ ಸೈಡ್ ಓಪನ್ ಟಾಪು ಮತ್ತು ಈ ಅಂಬ್ರೆಲಾ ಟಾಪ್ಗೆ ಒಂದು ಜಾಗದಲ್ಲಿ ಮಾತ್ರ, ಅಂದರೆ ಹಿಪ್ ಮೆಜರ್ಮೆಂಟಲ್ಲಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಇನ್ನು ಮಿಕ್ಕಿರೋದೆಲ್ಲ ಸೇಮ್ ಇರುತ್ತೆ. ಅದನ್ನು ನಾನು ನಿಮಗೆ ಮಾರ್ಕಿಂಗ್ ಮುಖಾಂತರ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನಿ ಡೀಟೇಲಾಗಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈ ಅಂಬ್ರೆಲಾ ಟಾಪು ಕಟಿಂಗ್ ಮಾಡೋದಕ್ಕೆ ಇದು ಬಾಡಿ ಮೆಜರ್ಮೆಂಟ್ಸು ಫಸ್ಟು ತಿಳಿಸ್ಕೊಡ್ತೀನಿ ನೋಡಿ. 38 ಇಂಚು ಚೆಸ್ಟ್ ಮೆಜರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು. ಅದ್ರ ಪ್ರಕಾರ ಈ ಅಂಬ್ರೆಲಾ ಟಾಪು ಕಟಿಂಗ್ ಮಾಡೋದು ತಿಳಿಸ್ಕೊಡ್ತೀನಿ. ಫಸ್ಟ್ ಮೆಜರ್ಮೆಂಟ್ಸ್ ನೋಡೋದಾದರೆ ಫುಲ್ ಲೆಂತು 38 ಇಂಚಿದೆ. ಇದು ಲೆಂತು ಅಂಬ್ರೆಲಾ ಟಾಪ್ಗೆ ಕಸ್ಟಮರ್ಸ್ ಮೇಲೆ ನಾವು ಡಿಪೆಂಡ್ ಮಾಡಿಕೊಂಡು ತಗೊಳ್ಬೇಕಾಗುತ್ತೆ. ಕೆಲವರು ಮೊಣಕಾಲಿಗಿಂತ ಒಂಚೂರು ಕೆಳಗಿದ್ರೆ ಸಾಕು ಅಂತಾರೆ, ಕೆಲವರು ಸ್ವಲ್ಪ ಫುಲ್ ಲೆಂತ್ ಇರಬೇಕು ಅಂತಾರೆ. ಓಕೆನಾ? ಇದು ಲೆಂತು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಮಾಡ್ಕೊಳ್ಬೇಕು, ಅದು ಅಂಬ್ರೆಲಾ ಟಾಪ್ಸ್ಗೆ. ಮತ್ತು ಚೆಸ್ಟು, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು 38 ಇಂಚಿದೆ, ವೇಸ್ಟು 35 ಇಂಚಿದೆ, ಹಿಪ್ ಮೆಜರ್ಮೆಂಟು 41 ಇಂಚಿದೆ, ಹಾರ್ಮೋಲ್ ರೌಂಡಿಂಗ್ ಕಂಕುಳದ ಸುತ್ತಾಳತೆ 17.5 ಇಂಚಿದೆ, 17.5. ಸ್ಲೀವ್ ಲೂಸು ಮತ್ತು ಲೆಂತ್ 5.5 ಮತ್ತು 14.5 ಇಂಚು. ಫ್ರಂಟ್ ಡೀಪ್ 6.5, ಬ್ಯಾಕ್ ಡೀಪು 7 ಇಂಚಿದೆ, ಮತ್ತು ಸ್ಲಿಟ್ಟು ಸೈಡ್ ಓಪನ್ನು 20 ಇಂಚಿದೆ. ಈ ಮೆಜರ್ಮೆಂಟ್ಸ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ಅಂಬ್ರೆಲಾ ಟಾಪು ಕಟಿಂಗ್ ಮಾಡೋದಕ್ಕೆ ಓಕೆನಾ, ಕ್ಲಾತು ಈಗ ನಾನು ಕಾಟನ್ ಕ್ಲಾತು 2 ಮೀಟ್ರ್ ಲೈನಿಂಗ್, 2 ಮೀಟ್ರ್ ಮೇನ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ. ಇದು ಏನು ಅಂದರೆ ಹೊಸದಾಗಿ ಕಲಿಯೋರು ಮತ್ತು ಪ್ರಾಕ್ಟೀಸ್ ಮಾಡೋವಂಥವ್ರಿಗೆ ಕಾಟನ್ ಕ್ಲಾತು ಸೂಟ್ ಆಗುತ್ತೆ. ಕಲಿಯೋರು ಪ್ರಾಕ್ಟೀಸ್ ಮಾಡೋರಿಗೆ ಕಾಟನ್ ಕ್ಲಾತು ಸೂಟ್ ಆಗುತ್ತೆ. ಆ್ಯಕ್ಚುಲಿ ಹೇಳೋದಾದರೆ ಈ ಅಂಬ್ರೆಲಾ ಟಾಪಿಗೆ ಪಾಲಿಸ್ಟರ್ ಕ್ಲಾತು, ಸ್ಮೂತ್ ಕ್ಲಾತು, ನೆಟ್ಟೆಡ್ ಟೈಪು, ಓಕೆನಾ, ಈ ರೀತಿ ಇರುವಂಥ ಕ್ಲಾತು ಸ್ಮೂತ್ ಇರಬೇಕು, ತೆಳುವಿರಬೇಕು, ಸ್ಮೂತ್ ಇರಬೇಕು, ಮತ್ತು ಪಾಲಿಸ್ಟರ್ ಟೈಪ್ ಇರಬೇಕು, ನೆಟ್ಟೆಡ್ ಟೈಪ್ ಇರಬೇಕು. ಈ ರೀತಿ ಇರುವಂಥ ಕ್ಲಾತು, ಶೈನಿಂಗ್ ಟೈಪ್ ಇರುತ್ತೆ ನೋಡಿ, ಈ ರೀತಿ ಇರುವಂಥ ಕ್ಲಾತು ಆ್ಯಕ್ಚುಲಿ ಸೂಟ್ ಆಗುತ್ತೆ ಈ ಅಂಬ್ರೆಲಾ ಟಾಪ್ಗೆ. ಬಟ್ ನಾನು ಕಾಟನ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸೋದಕ್ಕೋಸ್ಕರ ಕಾಟನ್ ಕ್ಲಾತ್ನ ತೊಗೊಂಡಿದ್ದೀನಿ. ಮತ್ತು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಹೊಸದಾಗಿ ಕಲಿಯೋರಿಗೆ ಕಾಟನ್ ಕ್ಲಾತೇ ಸೂಟ್ ಆಗುತ್ತೆ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಮೆಜರ್ಮೆಂಟ್ಸು ತಿಳಿಸಿದ್ದೀನಿ, ಈ ಕ್ಲಾತ್ ಬಗ್ಗೆನೂ ನಿಮಗೆ ತಿಳಿಸಿದ್ದೀನಿ. ಇದು ನಾನು ಡೈರೆಕ್ಟಾಗಿ ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡು ಒಂದೇ ಸಾರಿ ಫೋಲ್ಡಿಂಗ್ ಮಾಡಿಕೊಂಡು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ. ನಿಮ್ಗೊಂದು ಸ್ವಲ್ಪ ವಿಡ್ತ್ ಕಡಿಮೆ ಅನ್ನಿಸ್ಬೋದು ವೀಡಿಯೋದಲ್ಲಿ ನೋಡೋದಕ್ಕೆ. ನಾನು ನಿಮ್ಗೆ ಇದನ್ನು ಈ ರೀತಿ ಅಡ್ಜಸ್ಟ್ ಮಾಡಿ ತೋರಿಸ್ತೀನಿ ಸಾಧ್ಯವಾದಷ್ಟು. ಓಕೆನಾ? ಈಗ ಇದು 2 ಮೀಟ್ರ್ ಏನು ಕ್ಲಾತ್ ಇದೆಯೋ, ಈ 2 ಮೀಟ್ರ್ ಕ್ಲಾತ್ನ ಫಸ್ಟು 1 ಮೀಟ್ರಾಗಿ ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು. ನಾನು ಸಪ್ರೇಟ್ ಕಟ್ ಮಾಡ್ಕೊಂಡಿದ್ದೀನಿ. ಸಪ್ರೇಟಾಗಿ ಕಟ್ ಮಾಡಬೇಕು. ಪ್ರಿಂಟೆಡ್ ಇದ್ದರೆ ನೋಡ್ಕೊಳ್ಬೇಕು, ಮೇಲ್ಗಡೆ ಸೈಡ್ ಯಾವ ಪ್ರಿಂಟ್ ಬರುತ್ತೆ, ಕೆಳಗಡೆಗೆ ಯಾವ ಪ್ರಿಂಟ್ ಬರುತ್ತೆ ಅಂತ ಅದನ್ನು ನೋಡಿಕೊಂಡು. ಮತ್ತು ಇದರಲ್ಲಿ ಉಲ್ಟಾ ಸೀದಾ ಇರುತ್ತೆ ನೋಡಿ, ಇದು ಉಲ್ಟಾ. ಓಕೆನಾ? ಈಗ ಇದಿರೋದು ಒರಿಜಿನಲ್, ಇದು ಸೀದಾ. ಈ ರೀತಿ ನಾವು ಇದನ್ನು ಚೆಕ್ ಮಾಡಿಕೊಂಡು, ಈಗ 1 ಮೀಟ್ರಿಗೆ ಫಸ್ಟ್ ಒಂದು ಕಟ್ ಮಾಡಿದ್ದೀನಲ್ವ ಪೀಸು, ಅದನ್ನು ಈ ರೀತಿ ಫಸ್ಟು ಒಂದು ಫೋಲ್ಡ್ನ ಮಾಡ್ಕೊಳ್ಬೇಕು. ಕ್ಲಾತು ಸುಕ್ಕಿದ್ರೆ ಐರನ್ ಮಾಡ್ಕೊಳ್ಳಿ. ನೆಕ್ಸ್ಟು ಈಗ ಇನ್ನೊಂದು ಕ್ಲಾತ್ ಇದೆ ಅಲ್ವ, ಇನ್ನೊಂದು ಮೀಟ್ರಿಗೆ ಕಟ್ ಮಾಡಿರೋದು, ಅದು ಅಷ್ಟೇ ಸೀದಾ ಮೇಲೆ ಕಟ್ ಮಾಡಿ ನಿಮಗೆ ಗೊತ್ತಾಗಲಿ ಅಂತ ನಾನು ಸಪ್ರೇಟ್ ಕಟ್ ಮಾಡಿದ್ದೀನಿ. ಓಕೆನಾ? ನಾನಾದರೆ 2 ಮೀಟ್ರ್ ಏನಿದೆ ಡೈರೆಕ್ಟಾಗಿ ಹಾಗೆ ಫೋಲ್ಡ್ ಮಾಡ್ತೀನಿ. ಬಟ್ ನಿಮಗೆ ಗೊತ್ತಾಗಲಿ ಅಂತ ನಾನು ಸಪ್ರೇಟಾಗಿ ಕಟ್ ಮಾಡಿದ್ದೀನಿ. ಹೊಸದಾಗಿ ಪ್ರಾಕ್ಟೀಸ್ ಮಾಡೋರಿಗೆ ಈ ರೀತಿ ತಿಳಿಸ್ಕೊಟ್ರೆ ಅರ್ಥ ಆಗೋದು ಅಂತ ನಾನು ಈ ರೀತಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಕೆಲವು ಪ್ರಿಂಟೆಡ್ ಕ್ಲಾತ್ ಇರುತ್ತೆ, ಅದು ನಾವು ಸಪ್ರೇಟಾಗಿ ಕಟ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡಿಕೊಂಡ್ರೇ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಇದು ನೀವು ಕ್ಲಾತು 2 ಮೀಟ್ರು, ನಾನು ನಿಮಗೆ ವಿಡಿಯೋ ಮಾಡೋದಕ್ಕೋಸ್ಕರ 2 ಮೀಟ್ರ್ ತೊಗೊಂಡಿದ್ದೀನಿ ಅಷ್ಟೇ. ಓಕೆನಾ? ಈ ಅಂಬ್ರೆಲಾ ಟಾಪ್ಗೆ ಆ್ಯಕ್ಚುಲಿ ಪ್ಲೇಯರ್ ಜಾಸ್ತಿ ಬೇಕು ಅಂದಾಗ ಕ್ಲಾತು ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ ವಿಡ್ತ್ ಇರುತ್ತಲ್ವ, ಮ್ಯಾಕ್ಸಿಮಮ್ ಅಂದರೂ ನಮಗೆ ಒಂದು 38 ಇಂಚಿಂದ 40 ಇಂಚು ಈ ವಿಡ್ತ್ ಇರಲೇಬೇಕು. ಪ್ಲೇಯರ್ ಕೆಳಗಡೆ ಒಂದು ಸೈಡು 2 ಸೈಡು ಸೇರಿ ನಮಗೆ ಪ್ಲೇಯರ್ ಕರೆಕ್ಟಾಗಿರುತ್ತೆ. ಒಂದು
80 ಇಂಚ್ವರೆಗೂ, 75ರಿಂದ 80 ಇಂಚ್ವರೆಗೂ ಜನ್ರಲಾಗಿ ಇರಲೇಬೇಕು. ಇನ್ನು ನಾವು ಸಿಂಥೆಟಿಕ್ ಕ್ಲಾತು ಈ ಟೈಪಲ್ಲಿ ಕ್ಲಾತ್ ತೊಗೊಳ್ತೀವಲ್ವ, 2.5, 3, 3.5, 4 ಮೀಟ್ರು, ಇನ್ನೂ ಪ್ಲೇಯರ್ ಜಾಸ್ತಿ ಬೇಕು ಅಂದರೆ 7ರಿಂದ 8 ಮೀಟ್ರ್ವರೆಗೂ ತೊಗೊಳ್ತಾರೆ. ಅದು ಫುಲ್ ರೌಂಡ್ ಪ್ಲೇಯರ್ ಬರುತ್ತೆ, ಆ ರೀತಿ ಇರುತ್ತೆ. ಇದೇನಂದರೆ ನಿಮಗೆ ಬೇಸಿಕ್ಕು ನಾನು ತಿಳಿಸ್ತಾ ಇರೋದು. ಕ್ಲಾತ್ ನೀವು ವಿಡ್ತ್ ಜಾಸ್ತಿ ಆದಷ್ಟು ಪ್ಲೇಯರ್ ಜಾಸ್ತಿ ಆಗುತ್ತೆ, ಕೆಳಗಡೆ ಪ್ಲೇಯರು ಜಾಸ್ತಿ ಆಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಇನ್ನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡುವಂಥ ವಿಧಾನ ಏನಿರುತ್ತೋ ಎಲ್ಲವೂ ಸೇಮ್ ಇರುತ್ತೆ. ಅದರಲ್ಲೂ ಇದು ಬೇಸಿಕ್ಕು. ಇದರಲ್ಲಿ ಏನು ಅಂದರೆ ನಿಮಗೆ ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡು ಸ್ಟಿಚಿಂಗ್ ಮಾಡುವಾಗ ಒಟ್ಟಿಗೆ ಸ್ಟಿಚ್ ಮಾಡ್ತೀವಿ ಸೈಡಲ್ಲಿ. ಕೆಲವು ಕ್ಲಾತ್ ಏನು ಅಂದರೆ ಈ ಸಿಂಥೆಟಿಕ್ ಕ್ಲಾತು ಪ್ಲೇಯರ್ ಜಾಸ್ತಿ ಇರೋಂಥವು, ಅವು ನಾವು ಈ ಸ್ಲಿಟ್ ಇರುತ್ತಲ್ವ, ಸ್ಲಿಟ್ಟಿಂದ ಲೈನಿಂಗ್ ಸಪ್ರೇಟು ಮತ್ತು ಮೇನ್ ಫ್ಯಾಬ್ರಿಕ್ ಸಪ್ರೇಟ್ನ ಮಾಡ್ತೀವಿ. ಕೆಲವು ಏನು ಅಂದರೆ ಈ ಟಾಪಲ್ಲಿ ಸೊಂಟದಿಂದನೇ ನಾವು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಸಪ್ರೇಟ್ ಮಾಡ್ತೀವಿ. ಈ ರೀತಿ ಬರುತ್ತೆ. ಇದು ಬೇಸಿಕ್ಕು. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ನಾವು ಚೆಸ್ಟ್ ಸ್ಲೀವ್ ಅಟ್ಯಾಚ್ ಮಾಡಿ ಚೆಸ್ಟ್ ಶೇಪ್ ಏನು ಸ್ಟಿಚ್ ಮಾಡ್ತೀವಿ ಮತ್ತು ಅಲ್ಲಿಂದ ಡೈರೆಕ್ಟ್ ಪ್ಲೇಯರ್ವರೆಗೂ ಒಂದೇ ಸ್ಟಿಚ್ಚೇ ಇರುತ್ತೆ. ಇದರಲ್ಲಿ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಏನು ಸಪ್ರೇಟ್ ಮಾಡೋದಿಲ್ಲ. ಇದು ಬೇಸಿಕ್ಕು. ಇನ್ನು ಅಡ್ವಾನ್ಸ್ ಲೆವೆಲ್ ಅಂದರೆ ನಾವು ಹಿಪ್ ಮೆಜರ್ಮೆಂಟಿಂದ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಸಪ್ರೇಟ್ ಮಾಡೋದು. ಇನ್ನೂ ಅಡ್ವಾನ್ಸ್ ಲೆವೆಲ್ ಅಂದರೆ ಸೊಂಟದಿಂದನೂ ಸಪ್ರೇಟ್ ಮಾಡ್ಬೋದು. ಆ ರೀತಿ ಇನ್ನೂ ಪ್ಯಾಟ್ರನ್ಸ್ ಎಲ್ಲ ಬರುತ್ತೆ. ಇದು ಜಸ್ಟ್ ಬೇಸಿಕ್ಕು, ಕಲಿಯರ್ಗೋಸ್ಕರ ನಾನು ಇದನ್ನು ತಿಳಿಸ್ಕೊಡ್ತಾ ಇರೋದು. ಈಗ ಇದು ನಾವು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವಲ್ವ, 2 ಮೀಟ್ರ್ ಕ್ಲಾತ್ನ ಈ ರೀತಿ ಸಪ್ರೇಟಾಗಿ ಕಟ್ ಮಾಡಿಕೊಂಡು ಫೋಲ್ಡಿಂಗು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಲೈನಿಂಗು. ಇದು ದೊಡ್ಡ ಪನ್ನನೇ ತೊಗೊಂಡಿದ್ದೀನಿ ಲೈನಿಂಗು. ಇದು ಅಷ್ಟೇ, ಇದು 2 ಮೀಟ್ರೇ ತೊಗೊಂಡಿದ್ದೀನಿ. ಇದು ದೊಡ್ಡ ಪನ್ನ. ನಮಗೆ ವಿಡ್ತ್ ಜಾಸ್ತಿ ಇರುತ್ತೆ ದೊಡ್ಡ ಪನ್ನ ತೊಗೊಂಡ್ರೆ. ನೋಡಿ, ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಈ ರೀತಿ ನಾವು ಐರನ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಒಟ್ಟಿಗೆ ಎರಡನ್ನೂ ಫೋಲ್ಡಿಂಗ್ ಮಾಡಿದ್ದೀನಿ. ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಬೇಗ ಆಗುತ್ತೆ. ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಫಸ್ಟು ಮೇಲ್ಗಡೆ ಸೈಡ್ ಅಂಚು ಪೀಸ್ ಇರೋದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಟೇಪು ಈ ರೀತಿ ನೋಡಿ ಸ್ಟ್ರೈಟಾಗಿ ಮೇಲ್ಗಡೆಯಿಂದ ಇಟ್ಟು ಫುಲ್ಲು ಲೆಂತು ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚಿಗೆ ಫಸ್ಟು ಮಾರ್ಕ್ನ ಮಾಡ್ಕೊಳ್ಬೇಕು. ಫುಲ್ ಲೆಂತು 38 ಇಂಚಿದೆ, ಎಕ್ಸ್ಟ್ರಾ 1 ಇಂಚು ಫೋಲ್ಡಿಂಗ್ ಮಾಡೋದಕ್ಕೆ ಪ್ಲೇಯರು. ನೆಕ್ಸ್ಟು ಹಿಪ್ ಮೆಜರ್ಮೆಂಟು ಈ ಸ್ಲಿಟ್ಟು ಸೈಡ್ ಓಪನ್ನು 20 ಇಂಚಿದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಚೆಸ್ಟ್ ಮೆಜರ್ಮೆಂಟು ಅಂದರೆ ಈಗ 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದು 6ನೇ ಭಾಗಕ್ಕೆ ತೊಗೊಂಡ್ರೆ 6 ಕಾಲು 1 ಪಾಯಿಂಟ್ವರೆಗೂ ಬರುತ್ತೆ. ನಾವು ಏನು ಅಂದರೆ ಇದು ಬ್ಲೌಸಸ್ಗಾದರೆ ನಾವು 6 ಇಂಚ್ ತೊಗೊಳ್ಬೋದು. ಚೂಡಿದಾರ್ ಆಗಿರೋದ್ರಿಂದ ಟಾಪು ಡೀಪ್ ಕಡಿಮೆ ಇರೋದ್ರಿಂದ ನಾವು ಶೋಲ್ಡರ್ ಮತ್ತು ಆರ್ಮಲ್ ಡೌನಿಂಗು 6.5 ಇಂಚೇ ತೊಗೊಳ್ಬೋದು. ಡೀಪು ಕಡಿಮೆ ಜಾಸ್ತಿ ಏನಾದರೂ ಇತ್ತು ಅಂದರೆ ನಾವು 6 ಇಂಚ್ ತೊಗೊಳ್ಬೇಕಾಗುತ್ತೆ. ಬ್ಲೌಸಸ್ಗಾದರೆ ಸಾಮಾನ್ಯವಾಗಿ 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು 6 ಇಂಚೇ ತೊಗೊಳ್ಬೇಕಾಗುತ್ತೆ ಕೆಲವರಿಗೆ 6.5 ಇಂಚ್ ತೊಗೊಂಡ್ರೂ ಶೋಲ್ಡರ್ ಡ್ರಾಪು ಆರ್ಮಲ್ ರಿಂಕಲ್ಸ್ ಏನು ಬರೋದಿಲ್ಲ. ಕೆಲವ್ರಿಗೆ 6 ಇಂಚ್ ತೊಗೊಳ್ಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೂ ಇರುತ್ತೆ. ಓಕೆನಾ? ಇಷ್ಟು ಫಸ್ಟು ಫುಲ್ ಲೆಂತು ಟೇಪ್ ಸ್ಟ್ರೈಟಾಗಿ ಇಟ್ಟಾಗ ಸ್ಲಿಟ್ಟು ಸೈಡ್ ಓಪನ್ ಎಷ್ಟು ಇಂಚಿದೆ ಅದು. ಈ ಅಪ್ಪರ್ ಚೆಸ್ಟಲ್ಲಿ ನಾವು 6ನೇ ಭಾಗಕ್ಕೆ ಕರೆಕ್ಟಾಗಿ ನೋಡಿಕೊಂಡು ಆರ್ಮಲ್ ಡೌನಿಂಗು ಮತ್ತು ಈ ಬ್ಲೌಸಲ್ಲಿ ಜನ್ರಲ್ಲಾಗಿ ನಾವು ಸೊಂಟದ ಅಳತೆ ಇರುತ್ತಲ್ವ, ಅದರ ಲೆಕ್ಕಕ್ಕೆ ನಾವು ಈ ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಬೋದು, ಒಂದು 14 ಇಂಚು. ಇದನ್ನು ನಾನು ನಿಮಗೆ ಲಾಸ್ಟ್ ಟೈಮ್ ಚೂಡಿದಾರ್ ಸೈಡ್ ಓಪನ್ ಟಾಪ್ ಕಟ್ಟಿಂಗಲ್ಲಿ ಜನ್ರಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಆ ಪ್ರಕಾರ ನೀವು ಫಾಲೋ ಮಾಡಿ. ಇಷ್ಟು 4 ಮಾರ್ಕ್ನ ಫಸ್ಟ್ ಮಾಡಿಕೊಂಡು ಇದಕ್ಕೆ ಈ ರೀತಿ ಅಡ್ಡವಾಗಿ ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ಸ್ಟ್ರೈಟಾಗಿ. ನೆಕ್ಸ್ಟು ಇದೇ 6 ಇಂಚು 6.5 ಇಂಚು ಶೋಲ್ಡರು. ಇದರಲ್ಲಿ ನಾವು 3.25 ಇಂಚ್ವರೆಗೂ ನೆಕ್ ವಿಡ್ತ್ನ ಈಸಿಯಾಗಿ ತೊಗೊಳ್ಬೋದು. ಓಕೆನಾ? ಶೋಲ್ಡರ್ ಡ್ರಾಪ್ ಏನು ಬರೋದಿಲ್ಲ. ನಮಗೆ ಶೋಲ್ಡರ್ ಪಟ್ಟಿ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂದರೆ ನೀವು
ಇದನ್ನು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು. ರೆಡಿ ಒಂದು 3 ಇಂಚ್ ಶೋಲ್ಡ್ರ್ ಪಟ್ಟಿ ಇರಲಿ ಇದು ಅಂದರೆ ನೀವು ಇದನ್ನು 3.5 ಇಂಚ್ಗೆ ತೊಗೊಳ್ಳಿ, ಮಿಕ್ಕಿರೋದು 3 ಇಂಚು ನೆಕ್ ವಿಡ್ತ್ಗೆ ತೊಗೊಳ್ಬೋದು. ಈ ರೀತಿ ನೀವು ತೊಗೊಳ್ಬೋದು. ಡೀಪು ನೆಕ್ ಕಟಿಂಗ್ ಮಾಡುವಾಗ ನೀವು ಡೀಪ್ನ ಮಾರ್ಕ್ ಮಾಡ್ಕೊಳ್ಬೋದು. ಫ್ರಂಟ್ ಡೀಪು 6.5 ಇಂಚಿದೆ, ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು 7 ಇಂಚು. ಚೆಸ್ಟ್ ಮೆಜರ್ಮೆಂಟು 38 ಇಂಚಿದೆ ಅಲ್ವಾ, ಅದರಲ್ಲಿ 4ನೇ ಭಾಗಕ್ಕೆ ನಾವು ಈ 2 ಟೈಪ್ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಈಗ 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ, ಓಕೆನಾ. ಈ 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ ನಾವು ಚೂಡಿದಾರ್ಗೆ ಜನರಲ್ಲಾಗಿ 4 ಇಂಚನ್ನ ಆ್ಯಡ್ ಮಾಡ್ತೀವಿ. ಈ 4 ಇಂಚ್ ಆ್ಯಡ್ ಮಾಡಿದರೆ ಸ್ವಲ್ಪ ಫ್ರೀಯಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಫಿಟ್ಟಿಂಗ್ ಬೇಕು ನಮಗೆ, ಟೈಟ್ ಫಿಟ್ಟಿಂಗ್ ಬೇಕು ಅಂದರೆ 3 ಇಂಚನ್ನ ಸೇರಿಸ್ಬೇಕು ಚೆಸ್ಟ್ ಮೆಜರ್ಮೆಂಟ್ಗೆ. ಇದನ್ನು ನಾವು ಟೋಟಲ್ ಈಗ 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಲ್ವಾ, ಅದಕ್ಕೆ ಟೋಟಲ್ಲಾಗಿ 4 ಇಂಚು ಸೇರಿಸ್ಬೋದು, ಇಲ್ಲ 3 ಇಂಚು ಟೋಟಲ್ ಸೇರಿಸಿದರೆ. ಈಗ ನಾನು ನಿಮಗೆ ಫಿಟ್ಟಿಂಗ್ ಬೇಕು, ಟೈಟ್ ಫಿಟ್ಟಿಂಗ್ ಬೇಕಂದರೆ 3 ಇಂಚ್ ಸೇರಿಸ್ಬೇಕು, ಮೀಡಿಯಮ್ ಫಿಟ್ಟಿಂಗ್ ಬೇಕಂದರೆ ಕಂಫರ್ಟಬಲ್ ಆಗಿರಬೇಕು ಸ್ವಲ್ಪ ಅಂದರೆ 4 ಇಂಚ್ ಸೇರಿಸ್ಬೇಕು, ಓಕೆನಾ. ಈಗ ನಾನು ನಿಮಗೆ ಕಂಫರ್ಟಬಲ್ ಆಗಿರೋ ಥರನೇ ನಿಮಗೆ 4 ಇಂಚ್ ಸೇರಿಸಿ ತಿಳಿಸ್ಕೊಡ್ತೀನಿ. 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ಗೆ 4 ಇಂಚನ್ನ ಸೇರಿಸ್ಕೊಂಡ್ರೆ ಟೋಟಲಾಗಿ 42 ಇಂಚ್ ಆಯಿತು. ಈ 42 ಇಂಚನ್ನ 4 ಭಾಗ ಮಾಡಬೇಕು, ಆಗ 10.5 ಇಂಚ್ ಬರುತ್ತೆ. ಅದಕ್ಕೆ ಮಾರ್ಕ್ ಮಾಡ್ಬೋದು. ಇಲ್ಲ ಇನ್ನೊಂದು ಟೈಪ್ ಮಾಡ್ಬೋದು. 38 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಏನಿದೆಯೋ ಅದನ್ನು 4 ಭಾಗ ಮಾಡಿದರೆ ಎಷ್ಟು ಬರುತ್ತೆ? 9.5 ಬರುತ್ತೆ. ಇದಕ್ಕೆ ಪ್ಲಸ್ 1 ಇಂಚನ್ನ ಸೇರಿಸ್ಬೋದು. ಈ ರೀತಿ ಆದರೂ ಮಾಡ್ಬೋದು. ಇಲ್ಲ ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ಗೆ ಒಟ್ಟಿಗೆ ಸೇರಿಸಿ ಡಿವೈಡ್ ಮಾಡ್ಬೋದು. ಇಲ್ಲಾಂದರೆ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡಿ ಅದಕ್ಕೆ ಪ್ಲಸ್ ಎಕ್ಸ್ಟ್ರಾ ಸೇರಿಸ್ಬೋದು. 2 ಟೈಪಲ್ಲೂ ನೀವು ಮಾರ್ಕ್ ಮಾಡ್ಕೊಳ್ಬೋದು. ಕನ್ಫ್ಯೂಸ್ ಆಗದೆ ನೀವು ಯಾವ ರೀತಿ ಆದರೂ ಮಾರ್ಕ್ ಮಾಡ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು. 2 ಟೈಪು ಮಾರ್ಕ್ ಮಾಡ್ಬೋದು. ಈಗ ಮತ್ತೆ ವೇಸ್ಟ್ ಮೆಜರ್ಮೆಂಟ್ 35 ಇಂಚಿದೆ, ಇದಕ್ಕೆ 3 ಇಂಚ್ ಆ್ಯಡ್ ಮಾಡಿದರೆ ಸಾಕು. ಫುಲ್ ಟೈಟ್ ಫಿಟ್ಟಿಂಗ್ ಬೇಕು ಅಂದರೆ 2 ಇಂಚು, ಮೀಡಿಯಮ್ ಫಿಟ್ಟಿಂಗ್ ಬೇಕು ಅಂದರೆ ಓಕೆನಾ 3 ಇಂಚು. ಕೆಲವ್ರಿಗೊಂದು ಸ್ವಲ್ಪ ಈ ಬೊಜ್ಜು ಇರೋದು, ಇಲ್ಲ ಸ್ವಲ್ಪ ದಪ್ಪ ಇರೋದು, ಈ ರೀತಿ ಇರುತ್ತಲ್ವ, ಅವ್ರಿಗೆ 4 ಇಂಚು ಆ್ಯಡ್ ಮಾಡಬೇಕಾಗುತ್ತೆ ಸೊಂಟದ ಅಳತೆಗೆ. ಇದನ್ನು ನೋಡ್ಕೊಳ್ಬೇಕು. 2, 3, 4 ಇಂಚು. 2 ಇಂಚ್ ಯಾರಿಗೆ ಅಂದರೆ ಸ್ಲಿಮ್ಮಾಗಿರೋಂಥವ್ರಿಗೆ, ಬಾಡಿ ಶೇಪ್ ಕರೆಕ್ಟಾಗಿದ್ದು ಫಿಟ್ಟಿಂಗ್ ಇರೋವಂಥವ್ರಿಗೆ, ಆ ರೀತಿ ಇರೋವಂಥವ್ರಿಗೆ 2 ಇಂಚು ಅದು ಫುಲ್ ಟೈಟ್ ಫಿಟ್ಟಿಂಗ್ ಇರುತ್ತೆ. ಇಲ್ಲ ಒಂದು ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಅಂದರೆ 3 ಇಂಚು, ಇಲ್ಲಾಂದರೆ ಸ್ವಲ್ಪ ದಪ್ಪ ಇರೋಂಥವ್ರಿಗೆ 4 ಇಂಚು ಫ್ರೀಯಾಗಿರಬೇಕು ಅಂದರೆ. ಈ ರೀತಿ ಸೊಂಟದ ಅಳತೆಗೆ ನಾವು ಎಕ್ಸ್ಟ್ರಾ ಇಂಚಸ್ನ ಸೇರಿಸ್ಕೊಳ್ಬೇಕು. ಈಗ ಇದಕ್ಕೂ ನಾನು 3 ಇಂಚ್ ಸೇರಿಸ್ತಾ ಇದ್ದೀನಿ ಮೀಡಿಯಮ್ಮು. ಅಲ್ಲಿಗೆ 38 ಇಂಚ್ ಆಯಿತು. ಅದರಲ್ಲಿ 4ನೇ ಒಂದು ಭಾಗಕ್ಕೆ ಮಾರ್ಕ್ ಮಾಡೋದು. ನೆಕ್ಸ್ಟು ಹಿಪ್ ಮೆಜರ್ಮೆಂಟು. ಈ ಹಿಪ್ ಮೆಜರ್ಮೆಂಟ್ಗೆ ಈ ಅಂಬ್ರೆಲಾ ಟಾಪ್ಗೆ ಒಂದು ರೀತಿ ಬರುತ್ತೆ, ಸೈಡ್ ಓಪನ್ ಟಾಪ್ಗೆ ಒಂದು ರೀತಿ ಬರುತ್ತೆ, ಅಂಬ್ರೆಲಾ ಟಾಪ್ಗೆ ಒಂದು ರೀತಿ ಬರುತ್ತೆ. ಇದು ಏನು ಅಂದರೆ ಈಗ ಹಿಪ್ ಮೆಜರ್ಮೆಂಟ್ 41 ಇಂಚಿದೆ ಅಂದರೆ ಅದರಲ್ಲಿ 4ನೇ ಭಾಗಕ್ಕೆ ಒಂದು ಮಾರ್ಕ್ ಮಾಡಬೇಕು, 10.25 ಇಂಚು. ಇದಕ್ಕೆ ಎಕ್ಸ್ಟ್ರಾ 1 ಇಂಚು ಸೇರಿಸ್ಕೊಳ್ಬೇಕು. ಇದು ಏನಕ್ಕೆ ಅಂದರೆ ಅಂಬ್ರೆಲಾ ಟಾಪ್ಗೆ ಮಾತ್ರ. ಇಲ್ಲಿ ಹಿಪ್ ಮೆಜರ್ಮೆಂಟ್ ಹತ್ರ ಫ್ರೀಯಾಗಿರಬೇಕು, ಹಾಗಾಗಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ನಾರ್ಮಲ್ ಸೈಡ್ ಓಪನ್ಗಾದರೆ 1/4 ಇಂಚು, ಟೋಟಲ್ ಸೇರಿದರೆ 1 ಇಂಚ್ ತೊಗೊಳ್ತೀವಿ ಹಿಪ್ ಮೆಜರ್ಮೆಂಟ್ಗೆ. ಬಟ್ ಅಂಬ್ರೆಲಾ ಟಾಪ್ಗೆ ಇನ್ನೂ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕಂದ್ರೆ ಟೋಟಲ್ 4 ಇಂಚ್ ಫ್ರೀ ಇರಬೇಕು ಟೋಟಲ್ಲು, ಓಕೆನಾ. ಇದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಮಾರ್ಕ್ ಮಾಡಿಬಿಟ್ಟು, ಇದು ನೋಡಿ ಡ್ರೆಸ್ಗೆ ಜನ್ರಲ್ಲಾಗಿ 1.5 ಇಂಚ್ ತೊಗೊಳ್ಳಿ, 1/4, 1.5 ಇಂಚು, ಓಕೆನಾ. ಬ್ಲೌಸ್ಗಾದರೆ ನಾವು 1 ಇಂಚ್ ತೊಗೊಳ್ತೀವಿ, ಡ್ರೆಸ್ಗೆ 1/4 ಇಲ್ಲ 1.5 ಇಂಚ್ ತೊಗೊಳ್ಳಿ. ಆರ್ಮಲ್ ಶೇಪು ಈ ರೀತಿ ನೋಡಿಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಹಾರ್ಮೋಲ್ ರೌಂಡಿಂಗ್ನ ಚೆಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಪಾಯಿಂಟಿಂದ ಮಾರ್ಕ್ ಹತ್ತಿರದಿಂದನೇ ಚೆಕ್ ಮಾಡ್ಕೊಳ್ಳಿ. ಮೇಲ್ಗಡೆ 17.25 ಇಂಚಿದೆ ಅಂದರೆ ಅರ್ಧ 8.75 ಇಂಚು, ಓಕೆನಾ. ಕರೆಕ್ಟಾಗೇ ಇದೆ. ಓಕೆ 9 ಇಂಚ್ ಬರುತ್ತೆ. ಕರೆಕ್ಟಾಗಿ ನಾವು ಮೆಜರ್ ಮಾಡಿದರೆ 8.75 ಬರುತ್ತೆ, ಏನು ಟೆನ್ಷನ್ ಇಲ್ಲ. 1 ಪಾಯಿಂಟ್ 2 ಪಾಯಿಂಟ್ ಜಾಸ್ತಿ ಇದ್ರೂ ನಡೆಯುತ್ತೆ. ನೋಡಿ ಕರೆಕ್ಟ್ ಮೆಜರ್ ಮಾಡಿದರೆ 8.75 ಬರುತ್ತೆ. ಸ್ವಲ್ಪ ಟೇಪ್ನ ನಾವು ಫ್ರೀ ಬಿಟ್ಟಾಗ 1 ಪಾಯಿಂಟ್ ಜಾಸ್ತಿ ಆಗುತ್ತೆ. ಇದೇನೆಂದರೆ
ಒಂದು 1/4 ಇಂಚ್ ಜಾಸ್ತಿ ಇದ್ರೂ ಕೆಲವು ಟೈಮ್ ನಾವು ಸ್ಟಿಚಿಂಗ್ ಮಾಡುವಾಗ ಸಿಂಕ್ ಆಗುತ್ತೆ. ಹಾಗಾಗಿ 1 ಪಾಯಿಂಟ್ 2 ಪಾಯಿಂಟು ಜಾಸ್ತಿ ಇದ್ರೂ ಪರವಾಗಿಲ್ಲ, ಕಡಿಮೆ ಅಂತೂ ಇರಬಾರ್ದು. ಹೀಗೆ ಹಾರ್ಮೋಲ್ ರೌಂಡಿಂಗ್ನ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇಷ್ಟು ಮಾರ್ಕಿಂಗು ಈ ಮೇಲ್ಗಡೆ ಸೈಡ್ ಮಾರ್ಕಿಂಗ್ನ ಮಾಡಿಕೊಂಡ ನಂತರ ಪ್ಲೇಯರು ಈಗ ಇಲ್ಲಿಂದ ನಮಗೆ ಟೋಟಲಾಗಿ ಎಷ್ಟು ಕ್ಲಾತ್ ಇರುತ್ತೋ ಅಷ್ಟುವರೆಗೂ ನಾವು ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಈ ರೀತಿ ಈಗ ಈ ಮಾರ್ಕಿಂಗ್ಸ್ ಮಾಡಿರೋದೆಲ್ಲ ರೆಡಿ ಮಾರ್ಕಿಂಗ್ಸು. ಈ ಮಾರ್ಕಿಂಗ್ಸ್ನ ಬಿಟ್ಟು ನಾವು ಎಕ್ಸ್ಟ್ರಾ ಕಟಿಂಗ್ನ ಮಾಡ್ಕೊಳ್ಬೇಕು, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇಷ್ಟು ಇದು ಅಂಬ್ರೆಲಾ ಟಾಪ್ದು ಕಟಿಂಗು ಮಾರ್ಕಿಂಗ್ ಮಾಡೋದು. ಓಕೆನಾ, ಕ್ಲಿಯರಾಗಿ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟು ಮಾರ್ಕಿಂಗ್ಸ್ನ ಮಾಡಿದರೆ ಸಾಕು. ಇದು ಜನರಲ್ ಬೇಸಿಕ್ ನಿಮಗೆ ಒಂದು ಅಂಬ್ರೆಲಾ ಟಾಪು ಮಾರ್ಕಿಂಗು. ಇದನ್ನು ನಾವು ಈಗ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ಇಷ್ಟು ಮಾರ್ಕಿಂಗ್ಸ್ನ ನೀವು ಮಾಡಿಕೊಂಡ್ರೆ ಸಾಕು. ಈ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡು ಒಟ್ಟಿಗೆ ಹಾಕ್ಕೊಂಡು ಕಟ್ ಮಾಡಬೇಕಾದ್ರೆ ತುಂಬ ದಪ್ಪ ಇರುತ್ತೆ. ಲೇಡೀಸ್ಗೆ ಕಟ್ ಮಾಡೋದಕ್ಕಾಗಿಲ್ಲ ಅಂದರೆ ಸಪ್ರೇಟಾಗಿ ಕಟ್ ಮಾಡ್ಬೋದು. ನಿಮಗೆ ಇದು ಒಂದು ಗೊತ್ತಿರಲಿ ಅಂತ ನಾನು ಈ ರೀತಿ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದಾಗ ನೀವು ಜಸ್ಟ್ 1 ಇಂಚ್ ಬಿಟ್ಟರೆ ಸಾಕಾಗುತ್ತೆ. ಈ ಕೆಳಗಡೆ ಸೈಡ್ ಪ್ಲೇಯರು ಲೈನಿಂಗು ನಮಗೆ ಫಸ್ಟ್ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡಿ ನೋಡಿ. ಈ ಮಾರ್ಕ್ ಬಿಟ್ಟು ನಾವು ರೆಡಿ ಈ 1 ಇಂಚ್ ಬಿಟ್ಟಿದ್ದೀವಲ್ವ, ಇದು ಬರ್ತಾ ಬರ್ತಾ ಈ ರೀತಿ ಲೈಟಾಗಿ ಕ್ರಾಸ್ ಇರಬೇಕು, ಸ್ಟ್ರೈಟ್ ಕಟ್ ಮಾಡಬಾರ್ದು. ಈಗ ಇದು ರೆಡಿ. ಇದು ರೆಡಿ. ಇದು ಬಿಟ್ಟು ಎಕ್ಸ್ಟ್ರಾ 3 ಇಂಚ್ ಮೇಲೆ ಲೈನಿಂಗ್ನ ಕಟ್ ಮಾಡಿ ಈ ರೀತಿ. ಇಷ್ಟು ನಿಮಗೆ ಇದು ಅಂಬ್ರೆಲಾ ಟಾಪು ಕಟ್ಟಿಂಗು. ಹಾಗೆ ಫ್ರಂಟ್ ಶೇಪು ಇದರಲ್ಲೇ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಆರ್ಮಲ್ ಶೇಪ್ನ ಕಟ್ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡಿರೋದು ಹಾಗೇ ಇರುತ್ತೆ. ಒಂದು ಸಾರಿ ನಾವು ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಮುಗೀತು. ಇಷ್ಟು ಇದು ಟಾಪ್ ಕಟ್ಟಿಂಗು. ಸ್ಲೀವ್ಸು ಇನ್ನು ನಿಮ್ಗೆ ನಾರ್ಮಲ್ಲೇ ಇರುತ್ತೆ, ಬಟ್ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಸ್ಲೀವ್ಸ್ಗೆ ಲೈನಿಂಗ್ ಅವಶ್ಯಕತೆ ಏನಿರೋದಿಲ್ಲ. ಓಕೆನಾ. ಇದರಲ್ಲಿ ಜಾಯಿಂಟ್ಸ್ ಬರುತ್ತೆ, ಕ್ಲಾತು ಕಡಿಮೆ ಇದೆ. ಇದು ಮತ್ತೆ ಈ ರೀತಿ ಪ್ರಿಂಟೆಡ್ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಇದು ತುಂಬ ಜಾಯಿಂಟ್ ಬರುತ್ತೆ. ಓಕೆನಾ. ಲೈನಿಂಗ್ ಮಾತ್ರ ಕಟ್ ಮಾಡಿ ತೋರಿಸ್ತೀನಿ. ಮೇನ್ ಫ್ಯಾಬ್ರಿಕ್ ನಮಗೆ ಆ್ಯಕ್ಚುಲಿ ಕಾಟನ್ ಕ್ಲಾತ್ಗೆ ಲೈನಿಂಗ್ ಸ್ಲೀವ್ಸ್ಗೆ ಹಾಕಬಾರ್ದು, ತುಂಬ ದಪ್ಪ ಆಗುತ್ತೆ. ಬಟ್ ಈ ಕ್ಲಾತು ಸಾಲ್ಟೇಜ್ ಇರೋದ್ರಿಂದ ನಿಮಗೆ ಜಸ್ಟ್ ಲೈನಿಂಗಲ್ಲಿ ಸ್ಲೀವ್ಸ್ನ ಕಟ್ ಮಾಡಿ ತೋರಿಸ್ತೀನಿ.
ಸೇಮ್ ಅದೇ ಥರ ನೀವು ಮೇನ್ ಫ್ಯಾಬ್ರಿಕ್ನಲ್ಲೂ ಈಸಿಯಾಗಿ ಕಟ್ ಮಾಡ್ಕೊಳ್ಬೋದು. ಬ್ಲೌಸ್ಗೂ ಮತ್ತು ಚೂಡಿದಾರ್ ಟಾಪ್ಗೂ ಎರಡೂ ಸೇಮೇ ಇರುತ್ತೆ. ಈ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು 2 ಫೋಲ್ಡಿಂಗ್ ಇರುತ್ತಲ್ವ, ಅದನ್ನು ಮತ್ತೆ ಈ ರೀತಿ ನಾವು ಮತ್ತೆ 2 ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಈ ಅಂಚು ಪೀಸ್ ಏನಿದೆ ಇದನ್ನು ಕಟ್ ಮಾಡಿ. ಒಂದು ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಇದು ಸ್ಲೀವ್ಸ್ ಫೋಲ್ಡಿಂಗ್ ಮಾಡೋದಕ್ಕೆ. ಸ್ಲೀವ್ ಲೂಸು 14.5 ಇಂಚಿದೆ, ಅಂದರೆ 7.25 ಇಂಚು ಸ್ಲೀವ್ ಲೂಸು. ಸ್ಲೀವ್ ಲೆಂತ್ 5.5 ಇದೆ. ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು 6 ಇಂಚು. ಆರ್ಮೋಲ್ ಡೌನಿಂಗು 3.25ವರೆಗೂ ತೊಗೊಳ್ಬೋದು. 38 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ. ಆರ್ಮೋಲ್ ರೌಂಡಿಂಗು ಎಷ್ಟಿರುತ್ತೋ ಅಷ್ಟೇ ಇರಬೇಕು. ಚೂಡಿದಾರ್ಗೆ ಕಡಿಮೆ ಏನು ಮಾಡೋದು ಬೇಕಿರೋದಿಲ್ಲ. ಇದು 8.25 ಇಂಚಿದೆ ಅಲ್ವ, ಯಾಕಂದರೆ ಎಕ್ಸ್ಟ್ರಾ ಇಂಚಸ್ನ ನಾವು ಸೇರಿಸಿರ್ತೀವಲ್ವ ಚೂಡಿದಾರ್ಗೆ. ಹಾಗಾಗಿ ಬ್ಲೌಸಲ್ಲಾದರೆ ನಾನು ನಿಮಗೆ ಈ ಆರ್ಮೋಲ್ ರೌಂಡಿಂಗ್ದು ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಅಂತ ತಿಳಿಸಿರ್ತೀನಿ. ಚೂಡಿದಾರದಲ್ಲಿ ಅಷ್ಟೇ ಇಡಿ, ಕರೆಕ್ಟ್ ಬರುತ್ತೆ. ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋದು. ಇದರಲ್ಲಿ 2 ಲೇಯರ್ ತೊಗೊಳ್ಳಿ. ಮೇಲ್ಗಡೆ ಸೈಡು ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ಇದು ಫ್ರಂಟ್ ಮತ್ತು ಬ್ಯಾಕ್. ಇದು ಮೇನ್ ಫ್ಯಾಬ್ರಿಕ್ನ ನಾವು ಜಾಯಿಂಟ್ ಮಾಡಿಕೊಂಡು ಇದಕ್ಕೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಕ್ಲಾತ್ ಎಕ್ಸ್ಟ್ರಾ ಇರಬೇಕಾಗುತ್ತೆ. ಇದು ವೀಡಿಯೋ ಆಗಿರೋದ್ರಿಂದ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಓಕೆನಾ. ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದ್ದಾಗ ಕ್ಲಾತ್ನ ಒಂದು ಸ್ವಲ್ಪ ಜಾಸ್ತಿ ತೊಗೊಳಕ್ಕೆ ಹೇಳಿ. ಇಲ್ಲಾಂದರೆ ಫಸ್ಟೇ ಆದರೂ ನೀವು ನೋಡ್ಕೊಳ್ಳಿ, ಮೆಜರ್ ಮಾಡಿಕೊಂಡು ಇದು ಸ್ಲೀವ್ಸ್ಗೆ ಬಟ್ಟೆ ಉಳಿಯುತ್ತೋ ಇಲ್ಲವೋ ಅಂತ. ಇದು ಯಾಕಂದರೆ ಈ ರೀತಿ ಇದ್ದಿದ್ರೆ ಇದು ಅಡ್ಡ ಇದೆ ಕ್ಲಾತ್. ಈಗ ಇದು ಪ್ರಿಂಟು ಸ್ಲೀವ್ಸ್ಗೆ ಅಡ್ಡ ಬರುತ್ತೆ. ನಾವು ಈ ರೀತಿ ಕಟ್ ಮಾಡ್ಬೋದು. ಇದು 6 ಇಂಚ್ ಇದೆ, ಓಕೆನಾ. 5.25 ಇಂಚ್ ರೆಡಿ ಇದೆ. ಫೋಲ್ಡಿಂಗಿಗೆ ಎಲ್ಲದಕ್ಕೂ ಸಿಗುತ್ತೆ ಇದು. ನಾವು ಇದರಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಬೋದು. ಬಟ್ ಪ್ರಿಂಟು ಅಡ್ಡ ಬರುತ್ತೆ. ಪ್ರಿಂಟ್ ನಮಗೆ ಆ್ಯಕ್ಚುಲಿ ಈ ರೀತಿ ಇರಬೇಕು. ಬಟ್ ನಾವು ಸ್ಲೀವ್ಸ್ನ ಈ ರೀತಿ ಕಟ್ ಮಾಡೋಕ್ಕೆ ಹೋದರೆ ಅಡ್ಡ ಬರುತ್ತೆ. ಸ್ಲೀವ್ಸ್ನ ಈ ರೀತಿ ಕಟ್ ಮಾಡ್ಬೋದು, ತೋರಿಸ್ತಿದ್ದೀನಲ್ವಾ. ಈ ರೀತಿ ಇಟ್ಟು ಕಟ್ ಮಾಡ್ಬೋದು, ಆಗುತ್ತೆ. ಬಟ್ ಏನಂದರೆ ಪ್ರಿಂಟು ಅಡ್ಡ ಬರುತ್ತೆ. ಹಾಗಾಗಿ ಕ್ಲಾತ್ ಬರೋದಿಲ್ಲ. ಇದು ಆ್ಯಕ್ಚುಲಿ ಈ ರೀತಿ ಇರಬೇಕು. ಈ ರೀತಿ ಇರಬೇಕಂದ್ರೆ ಇಲ್ಲಿ ಜಾಯಿಂಟ್ಸ್ ಬರುತ್ತೆ ಸ್ಲೀವ್ಸ್ಗೆ. ಕ್ಲಾತು ಇನ್ನು ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಅರ್ಥ. ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನೋಡಿಕೊಂಡು ಕ್ಲಾತ್ನ ನೋಡ್ಕೊಳ್ಳಿ. ಇದು ಏನು ಅಂದರೆ ನಿಮಗೊಂದು 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ 32, 34 ಇದ್ದರೆ ಏನಾದರೂ ಸರಿ ಹೋಗ್ಬೋದು. 2 ಮೀಟ್ರ್ ಕ್ಲಾತು. ಅದ್ರ ಮೇಲೆ ಜಾಸ್ತಿ ಇದ್ದರೆ 2.5 ಅಂತೂ ಬೇಕಾಗುತ್ತೆ. ಸ್ಲೀವ್ಸ್ಗೆ ಏನಾದರೂ ಇನ್ನೂ ಸ್ಲೀವ್ ಲೆಂತ್ ಜಾಸ್ತಿ ಇದ್ದರೆ 3 ಮೀಟ್ರ್ವರೆಗೂ ಬೇಕಾಗುತ್ತೆ. ಈ ರೀತಿ ನೀವು ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊಳ್ಬೇಕು ಕ್ಲಾತ್. ಮತ್ತು ಕ್ಲಾತ್ ವಿಡ್ತ್ ಮೇಲೂ ಕೆಲವು ಟೈಮು ಡಿಪೆಂಡ್ ಆಗುತ್ತೆ. ಈ ಸ್ಯಾರಿ ಪನ್ನ ಇದ್ದರೆ ಅಗಲ ಜಾಸ್ತಿ ಇರುತ್ತೆ, ಅದರಲ್ಲಿ ನಿಮಗೆ ಜಾಯಿಂಟ್ಸ್ ಬರೋದಿಲ್ಲ, ಕ್ಲಾತ್ ಮಿಕ್ಕುತ್ತೆ. ನಾರ್ಮಲ್ ಕ್ಲಾತಲ್ಲಾದರೆ ಪನ್ನ ಅಂದರೆ ಅಗಲ ಕಡಿಮೆ ಇರುತ್ತೆ, ಆಗ ಈ ರೀತಿ ಸಾಲ್ಟೇಜ್ ಬರುತ್ತೆ. ಇವೆಲ್ಲವೂ ಇರುತ್ತೆ. ಇವೆಲ್ಲವನ್ನು ನೀವು ಕಲ್ತ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಳ್ಬೇಕು. ಈ ರೀತಿಯೂ ಇರುತ್ತೆ, ಓಕೆನಾ. ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಬೇಸಿಕ್ ಅಂಬ್ರೆಲಾ ಟಾಪು ಕಟಿಂಗ್ ಮಾಡೋದು. ಇದನ್ನು ಫಸ್ಟ್ ಕಲ್ತ್ಕೊಳ್ಳಿ, ನಂತರ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನು ಅಡ್ವಾನ್ಸ್ ಲೆವೆಲ್ಲು ಬ್ಲೌಸಸ್ ಮತ್ತು ಚೂಡಿದಾರ್ ಟಾಪ್ಸು, ಗೌನ್ಸು, ಈ ರೀತಿ ಎಲ್ಲ ವೀಡಿಯೋಸ್ನು ನಾನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಷ್ಟು ಇಲ್ಲಿವರೆಗೂ ನೀವು ಈ ವಿಡಿಯೋ ನೋಡಿದ್ರೆ ಅಂದರೆ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಹಾಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.